ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತಿನ ಸಾರಿ ಕುಚ್ಚು ಡಿಸೈನ್ ನೋಡೋಣ. ಇದು ತುಂಬ ಸಿಂಪಲ್ ಆಗಿರುವಂತಹ ಡಿಸೈನು, ಹೆಚ್ಚು ಕಷ್ಟ ಏನಿಲ್ಲ, ಸುಲಭವಾಗಿರುವಂತಹ ಡಿಸೈನು, ಸಿಂಪಲ್ ಡಿಸೈನು, ಹೆಚ್ಚು ಗ್ರ್ಯಾಂಡ್ ಅಲ್ಲ, ಸಾಮಾನ್ಯವಾಗಿರುವಂತಹ ಡಿಸೈನು. ಇದಕ್ಕೆ 6 ಎಳೆ ದಾರ ಮತ್ತು 7 ನಂಬರ್ ಕ್ರೋಶೆ ಹುಕ್ಕೆ ಹಾಗೆ ತಗೊಂಡಿದ್ದೀನಿ. ಆಮೇಲೆ ಮಣಿಗಳನ್ನು ದಾರಕ್ಕೆ ಪೋಣಿಸಿದ್ದೀನಿ ಮೊದಲೇ. ಈಗ ಪ್ರಾರಂಭ ಮಾಡೋಣ. ಫಸ್ಟು ದಾರನ ಲಾಕ್ ಮಾಡಿ ಆಮೇಲೆ 3 ಚೈನು, ಅದನ್ನು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿಂದ ಮಣಿ ತಗೊಳ್ಳಿ, ದಾರದಿಂದ ಮಣಿ ತಗೊಂಡು ಮಣಿಯನ್ನು ಈ ಥರ ಕೈಯಲ್ಲಿ ಇಟ್ಕೊಳ್ಳಿ, ಈ ದಾರವನ್ನು ಕೈಯಲ್ಲಿ ಇಟ್ಕೊಳ್ಳಿ, ಈ ಥರ ಇಟ್ಕೊಂಡು ಆಮೇಲೆ ಲಾಕ್ ಮಾಡಿ. ಆವಾಗ ಇಲ್ಲಿ ಗ್ಯಾಪ್ ಉಳಿಯುತ್ತೆ, ಆ ಗ್ಯಾಪಲ್ಲಿ ಈ ಗ್ಯಾಪಲ್ಲಿ ಹುಕ್ ಹಾಕ್ಕೊಂಡು ಇನ್ನೊಂದು ಲಾಕ್ ಮಾಡಿ. ಆಮೇಲೆ ನೆಕ್ಸ್ಟು ಅದನ್ನು ಬಟ್ಟೆಗೆ ಲಾಕ್ ಮಾಡಿ ಇನ್ನೊಂದು ಮಣಿ ತಗೊಂಡು ಬನ್ನಿ. ಈ ಥರ ಬಟ್ಟೆಗೆ ಲಾಕ್ ಮಾಡಿ ಆಮೇಲೆ ಇನ್ನೊಂದು ಮಣಿ ತನ್ನಿ. ನೋಡಿ, ಮಣಿ ಈ ಥರ ತಗೊಂಬನ್ನಿ, ಈ ಬೆರಳಲ್ಲಿ ಈ ಥರ ಹಿಡ್ಕೊಳ್ಳಿ. ಹಿಡ್ಕೊಂಡು ದಾರವನ್ನು ಸಹಿತ ಈ ದಾರವನ್ನು ಕೂಡ ಹಿಂಗೆ ಹಿಡ್ಕೊಂಡು ಲಾಕ್ ಮಾಡಿ. ಆವಾಗ ಅಲ್ಲಿ ಗ್ಯಾಪ್ ಉಳಿಯುತ್ತೆ ನೋಡಿ, ಈ ಗ್ಯಾಪಲ್ಲಿ ಹುಕ್ ಹಾಕ್ಕೊಂಡು ಲಾಕ್ ಮಾಡಿ. ಆಮೇಲೆ ಇದನ್ನು ಬಟ್ಟೆಗೆ ಲಾಕ್ ಮಾಡಿ. ಮತ್ತೆ ಮಣಿ ತಗೊಂಬನ್ನಿ, ಮೂರನೇದು ಮಣಿ ತಗೊಂಬಂದು ಈ ಥರ ಹಿಡ್ಕೊಳ್ಳಿ. ಈ ಥರ ಹಿಡ್ಕೊಂಡು ಲಾಕ್ ಮಾಡಿ. ಲಾಕ್ ಮಾಡಿದಾಗ ಇಲ್ಲಿ ಗ್ಯಾಪ್ ಆಗುತ್ತೆ, ಈ ಗ್ಯಾಪಲ್ಲಿ ಹುಕ್ ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶೆ. ಆಮೇಲೆ ಅದನ್ನು ಬಟ್ಟೆಗೆ ಲಾಕ್ ಮಾಡಿ. ಈ ಥರ 3 ಮಣಿನ ಸೇರಿಸ್ಕೊಳ್ಳಿ. ಆಮೇಲೆ 3 ಚೈನು, ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಮತ್ತು ಇದೇ ಥರ ಮಣಿ ತಗೊಂಬನ್ನಿ. ಮಣಿ ತಂದು ಇದನ್ನು ಹಿಂಗೆ ಹಿಡ್ಕೊಳ್ಳಿ, ದಾರನ ಈ ಥರ ಲಾಕ್ ಮಾಡಿ. ಈ ಗ್ಯಾಪಲ್ಲಿ ಹುಕ್ ಹಾಕ್ಕೊಂಡು ಲಾಕ್ ಮಾಡಿ, ಬಟ್ಟೆಗೆ ಲಾಕ್. ನೆಕ್ಸ್ಟ್ ಮತ್ತು ಇನ್ನೊಂದು ಮಣಿ, ಅದನ್ನು ಲಾಕ್ ಮಾಡಿ ಗ್ಯಾಪಲ್ಲಿ ಮತ್ತು ಹುಕ್ ಹಾಕಿ ಈ ಥರ ಲಾಕ್ ಮಾಡಿ. ಆಮೇಲೆ ಬಟ್ಟೆಗೆ ಸೇರಿಸ್ಕೊಳ್ಳಿ. ಮತ್ತು ಮಣಿ ತಗೊಳ್ಳಿ, 3 ಸರಿ ಹಿಂಗೆ ಇಟ್ಕೊಳ್ಳಿ, ಲಾಕ್ ಮಾಡಿ. ಗ್ಯಾಪ್ ಬರುತ್ತೆ, ಈ ಗ್ಯಾಪಲ್ಲಿ ಹುಕ್ ಹಾಕ್ಕೊಂಡು ಮತ್ತೊಂದು ಲಾಕ್. ಆಮೇಲೆ ಬಟ್ಟೆಗೆ, ಆಮೇಲೆ 3 ಚೈನು. ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ. ಇದೇ ಥರ 3 ಬೀಡ್ ಹಾಕಿ ಮಧ್ಯದಲ್ಲಿ 3 ಚೈನು. ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ. ನೆಕ್ಸ್ಟ್ ರೌಂಡು ತೋರಿಸ್ತೀನಿ. ಈಗ ಫಸ್ಟ್ ರೌಂಡ್ ಈ ಥರ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ, 3 ಮಣಿ ಹಾಕ್ಕೊಂಡು. ಅಲ್ಲಿ ದಾರ ಕಟ್ ಮಾಡಿ ಈಗ ಬೇರೆ ಕಲರ್ ದಾರ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲಿ ಡಿಸೈನ್ ಸ್ಟಾರ್ಟ್ ಮಾಡಿದ್ದೀವೋ ಅಲ್ಲೇ ದಾರ ಸೇರಿಸ್ಕೊಳ್ಳಿ. ಆಮೇಲೆ ಫಸ್ಟ್ 3 ಚೈನಲ್ಲಿ ಸಿಂಗಲ್ ಕ್ರೋಶೆ,
ಅದನ್ನು ಎಲ್ಲಿ ಲಾಕ್ ಆಗಿದೆಯೋ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಬೀಡ್ ಪಕ್ಕದಲ್ಲಿ ಲಾಕ್ ಮಾಡಿದ್ದೀವಲ್ವ ಅಲ್ಲಿ. ಈಗ ಈ 3 ಬೀಡ್ ಇದೆಯಲ್ವ, ಇದರಲ್ಲಿ ಫಸ್ಟ್ ಬೀಡ್ನ ಹಿಂಭಾಗ ನಾವು ಇಲ್ಲಿ ಲಾಕ್ ಮಾಡಿರೋದಕ್ಕೆ ಹಿಂದೆ ದಾರ ಬರೋಕ್ಕೆ ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಈ ಮಿಡ್ಲಿನ ಬೀಡ್ ಇದೆಯಲ್ವ, ಇದು ಇಲ್ಲಿ ಇದರ ಹಿಂಭಾಗ ದಾರ ಇದೆ ಅಲ್ವಾ, ಈಗ ನಾವು ಲಾಕ್ ಮಾಡಿದ್ದೀವಲ್ವ ಆ ಬೀಡು, ಅದು ಹಿಂದೆ ದಾರ ಬರುತ್ತೆ. ಆ ದಾರದಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಡಬಲ್ ಕ್ರೋಶೆ ಮಾಡಿಕೊಂಡು 3 ಚೈನ್ ಹಾಕಿ ಈ ಡಬಲ್ ಕ್ರೋಶೆ ಹಿಂಭಾಗ ಇಲ್ಲಿ ಲಾಕ್ ಮಾಡಿ. ನಾನು ಮೊದಲೇ ಅಪ್ಲೋಡ್ ಮಾಡಿದ ಡಿಸೈನಲ್ಲಿ ಇದೇ ಥರ ಮಾಡಿದ್ದೀನಿ, ಇದಕ್ಕಿಂತ ಮೊದಲೇ ಅಪ್ಲೋಡ್ ಮಾಡಿರೋದು. 3 ಚೈನು ಡಬಲ್ ಕ್ರೋಶೆ ಹಾಕಿ ಈ ಡಬಲ್ ಕ್ರೋಶೆ ಇದೆಯಲ್ವ ಇಲ್ಲಿ ಈ ಡಬಲ್ ಕ್ರೋಶೆಯಲ್ಲಿ ಲಾಕ್ ಮಾಡಿ. ಈಗ ಹಾಕಿರೋ ಡಬಲ್ ಕ್ರೋಶೆಲಿ ಈ ಥರ ಡಬಲ್ ಕ್ರೋಶೆ ಮಾಡಿಕೊಂಡು 3 ಚೈನ್ ಮಾಡಿ ಅದೇ ಈಗ ಹಾಕಿರೋ ಡಬಲ್ ಕ್ರೋಶೆಯಲ್ಲಿ ಲಾಕ್ ಮಾಡಿ. ಮತ್ತೊಂದು ಡಬಲ್ ಕ್ರೋಶೆ, 3 ಚೈನು, ಅದನ್ನು ಈ ಡಬಲ್ ಕ್ರೋಶೆ ಹಿಂಭಾಗ ಇಲ್ಲಿ ಲಾಕ್ ಮಾಡಿ. ಮತ್ತು ಇನ್ನೊಂದು ಡಬಲ್ ಕ್ರೋಶೆ, 3 ಚೈನು, ಇದನ್ನು ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಈ ಲಾಸ್ಟ್ ಬೀಡ್ ಇದೆಯಲ್ವ, ಇಲ್ಲಿ ಲಾಸ್ಟ್ ಬೀಡ್ನ ಹಿಂದ್ಗಡೆ ಇಲ್ಲಿ 3 ಬೀಡ್ ಹಾಕಿದ್ದೀವಲ್ವ, ಮಿಡ್ಲ್ ಬೀಡಲ್ಲಿ ಆರ್ಚ್ ಮಾಡ್ಕೊಳ್ಳೋದು. ಮಿಡ್ಲ್ ಬೀಡ್ನ ಹಿಂಭಾಗದ ಚೈನಲ್ಲಿ ಆ ಕಡೆ ಈ ಕಡೆ ಲಾಕ್ ಮಾಡ್ಕೊಳ್ಳೋದು ಅಷ್ಟೇ. ಮತ್ತು ಅದರ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು ಈ 3 ಚೈನಲ್ಲಿ 3 ಚೈನ್ ಅಥವಾ ಸಿಂಗಲ್ ಕ್ರೋಶೆ ಏನು ಬೇಕೋ ಅದು ಮಾಡ್ಕೋಬೋದು, ಅದು ಕುಚ್ಚಿಗೆ. ಅದೆಲ್ಲಿ ಲಾಕ್ ಆಗಿದೆಯೋ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಮತ್ತೆ ಇದೇ ರೀತಿ ಇಲ್ಲಿ ಈ ಫಸ್ಟ್ ಬೀಡ್ನ ಹಿಂಭಾಗಕ್ಕೆ ಒಂದು ಸಿಂಗಲ್ ಕ್ರೋಶೆ ಹಾಕೊಳ್ಳೋದು, ಈ ಮಿಡ್ಲಿನ ಬೀಡ್ನ ಹಿಂಭಾಗದಲ್ಲಿ ಆರ್ಚ್ ಮಾಡ್ಕೊಳ್ಳೋದು, ಆಮೇಲೆ ಇಲ್ಲಿ ಲಾಕ್ ಮಾಡೋದು ಅಷ್ಟೇ. ಈ ಥರ ಫ್ಲವರ್ ಥರ ಬರುತ್ತೆ. ಇದು ತುಂಬ ಸಿಂಪಲಾಗಿ ಸಣ್ಣದಾಗಿರೋಂಥ ಡಿಸೈನು. ಈ ಥರ ಫ್ಲವರ್ ಬರುತ್ತೆ, ಡಿಸೈನ್ ಈ ಥರ ಬರುತ್ತೆ. ಇಲ್ಲಿ 3 ಬೀಡ್ ಹಾಕಿದ್ದೀವಲ್ವ, ಇದರ ಫಸ್ಟ್ ಬೀಡಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕೋದು, ಮಿಡ್ಲ್ ಬೀಡಲ್ಲಿ ಆರ್ಚ್ ಮಾಡೋದು, ಲಾಸ್ಟ್ ಬೀಡಲ್ಲಿ ಎಂಡ್ ಮಾಡೋದು, ಆಮೇಲೆ ಮಧ್ಯದಲ್ಲಿ 3 ಚೈನು, ಅದು ಕುಚ್ಚಿಗೆ. ಈಗ ಇಲ್ಲಿ ನೆಕ್ಸ್ಟು ಇಲ್ಲಿ ಈ ಫಸ್ಟ್ ಬೀಡ್ನ ಹಿಂಭಾಗದಲ್ಲಿ ಒಂದು ಸಿಂಗಲ್ ಕ್ರೋಶೆ, ಆಮೇಲೆ ಇಲ್ಲಿ ಆರ್ಚ್ ಈ ಮಿಡ್ಲ್ ಬೀಡ್ನ ಹಿಂಭಾಗದಲ್ಲಿ ನಾವು ಲಾಕ್ ಮಾಡಿದ್ದೀವಲ್ವ, ಬೀಡ್ ಲಾಕ್ ಮಾಡಿ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಹಾಕಿದ್ದೀವಲ್ವ, ಅದು ಅದಕ್ಕೋಸ್ಕರ ಇಲ್ಲಿ ಹಿಂದ್ಗಡೆ ದಾರ ಬರುತ್ತೆ ನೋಡಿ. ಆ ಥರ ಮಾಡಿದರೆ ಬೇರೆ ದಾರ ಹಾಕ್ಕೋಬೇಕಾದ ಅಗತ್ಯ ಇಲ್ಲ ನಮಗೆ, ಅದರಲ್ಲಿ ಆರ್ಚ್ ಮಾಡ್ಕೋಬೋದು. ಎಕ್ಸ್ಟ್ರಾ ದಾರ ಹಾಕ್ಕೊಂಡು ಬರಬೇಕಾದ ಅಗತ್ಯ ಇಲ್ಲ, ಚೈನ್ ಹಾಕ್ಕೊಂಡು ಬರಬೇಕಾಗಿಲ್ಲ, ಇದರಲ್ಲೇ ಮಾಡ್ಕೊಳಕ್ಕಾಗತ್ತೆ ಈ ಥರ. ಅದಕ್ಕೋಸ್ಕರನೇ ಮಾಡಿರೋದು. ಈಗ ನೋಡಿ ಇಲ್ಲಿ ಆರ್ಚ್ ಬಂದಿದೆ. ಈ ಥರ ಫುಲ್ ಮಾಡಿ ತೋರಿಸ್ತೀನಿ. ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ ಸ್ನೇಹಿತರೆ. ಚಿಕ್ಕ ಚಿಕ್ಕ ಆರ್ಚು, ಸಿಂಪಲ್ ಡಿಸೈನು, ಯಾವ್ದಾದ್ರು ಸಿಂಪಲ್ ಸೀರೆಗಳಿಗೆ ಚೆನ್ನಾಗಿ ಕಾಣಿಸ್ಬೋದು ಇದು ನಿಮಗೆ. ನಿಮಗೆ ಈ ಡಿಸೈನ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ಡಿಸೈನ್ನೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.